ಫಸ್ಟ್ ಪ್ರೇಮಿ ಒಂದು ಹಾಳೆ ಕೊಡ್ತೀನಿ. ಹೌದಾ ನೋಡಿ ಅಲ್ಲ ಪಾಕಿಟ್ ಅವನ್ನದ್ರೊಳಗೆ ಎಣಿಸ್ ಕರೆಕ್ಟಾಗಿ ಹಾಕಿ ಪ್ಯಾಕ್ ಮಾಡಿಬಿಡ. ಈಗ ನಾಳೆ ಒಂದಿನ ಮಾಡೋದು ಬೇಡ, ಯಾಕಂದ್ರೆ ಇವತ್ತು ಒಯ್ದಿದ್ವು ಖರ್ಚಾಗ್ಯಾವ ಇಲ್ಲ ಗೊತ್ತಿಲ್ಲ. ಮತ್ತು ಇವಿಷ್ಟು ಬೇರೆ ಅದಾವು ನೋಡೋಣ, ಖರ್ಚಾಗ್ಲಿವು ಮತ್ತೆ ಮಾಡಕ್ಕೆ ಬರ್ತೈತಿ. ಆ ಉಪ್ಪಿನಕಾಯಿ ಹಾಕಿ ಡಬ್ಬಿ ಇಟ್ಟೈತಲ್ಲ ಅದು ಒಂದು ಅವಿಷ್ಟು ಸಾಕು ಈಗ ಸದ್ಯಕ್ಕೆ. ಅಂದ್ರೆ ಇವೆಲ್ಲ ಹಳೆ ಮಾಲ್ ಖಾಲಿ ಆದ್ರೆ ಮತ್ತೆ ಹೊಸ ತರಿಸಿ ಮಾಡಕ್ಕೆ ನಮಗೂ ಒಂದು ಧೈರ್ಯ ಇರ್ತೈತಿ. ಹಳೆದನ್ನೇ ಮನ್ಯಾಗ ಇಟ್ಕೊಂಡು ಮತ್ತೆ ತರಿಸಿ ಮಾಡೋಕ್ಕೂ ಒಂಥರ ಹೆದರಿಕೆ ನೋಡು. ನಾಳೆ ಒಂದಿನ ನಿಂದೇನಾರ ಬೇರೆ ಕೆಲಸ ಇದ್ರೆ ಮಾಡ್ಕೊ, ಅದಕ್ಕೇನಿಲ್ಲ. ಏನು ಮಾಡಕತ್ತೀರವ? ಬಾರ್ ಬೇಮ್ಮ ಕುಂದ್ರ ಬಾ. ಹಂಗಾರೆ ಶಾಂತಕ್ಕ ನಾಳೆ ನಾ ಈ ಮನೆ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗಿ ನಾನು ಕೆಲಸ ಮಾಡ್ಕೊತೀನಿ ತಗೋ. ನಾನು ಹಂಗಾಲೆ ಹಂಗಾರ ಹೆಂಗೆ ನಡ್ಯಾಕತ್ತವ ತಂದೆ? ಅಲ್ಲ ಇನ್ನು ಇವತ್ತು ಸ್ಟಾರ್ಟ್ ಮಾಡಿರ್ಬಿಡು. ಈ ಒಂದ ದಿನಕ್ಕೆ ಗೊತ್ತಾಗಲ್ಲ, ಯಾವುದಾದ್ರೂ ಒಂದನೇ ಮೆಟ್ಲದಿಂದಾನೇ ಮೇಲೆ ಹತ್ಬೇಕು. ಆದರೂ ಕೇಳತ್ತೀನಿ ಹೆಂಗೆ ನಡ್ಯಾಕತ್ತೈತಿ. ಇನ್ನೂ ಏನು ಗೊತ್ತಿಲ್ಲಮ್ಮ, ಇವತ್ತು ಚೀಲ ತೊಗೊಂಡು ಹೋಗ್ಯಾರ, ಇನ್ನೋರು ಬಂದಮೇಲೆ ಗೊತ್ತು. ಶಾಂತ ಉಶ್ಯಪ್ಪ ಸಾಕಾಗೋತು, ಹೋಗತ್ತ ತಿಳಿದು ಬರೋ ಅಷ್ಟೊತ್ತಿಗೆ ಚಾ ಮಾಡ್ಲಾ ರೀ? ತಡಿ ಕುಂದ್ರಿ, ಚಾ ತಂದು ಕೊಡ್ತೇನೆ ಒಟ್ಟು. ಅಂದ್ರೆ ಒಟ್ಟು ಸುಧಾರಿಸ್ಕೊರಿ. ಬೇಡ ನಾನು ಅಲ್ಲಿಂದ ಈಗ ಒಂದು ಚಾ ಕುಡ್ದೆ ಬಂದಿದ್ದೆ. ಚಾಗಿ ಎಲ್ಲ ಏನು ಬೇಡ. ಇಷ್ಟನೇ? ಇನ್ನು ಭಾಳ ಐತೆ ಸ್ಟಾಕ್? ಇದು ಸದ್ಯಕ್ಕೆ ಇಷ್ಟೇ. ಅಂದ್ರೆ ನಾನೇ ಇವತ್ತು ಒಯ್ದಿದ್ರಲ್ಲ, ಅವೇನು ಖರ್ಚಾದವು ಬಿಟ್ವು ಎಷ್ಟ್ರ ಮಟ್ಟಿಗೆ ಏನು ಗೊತ್ತಿಲ್ಲಲ್ಲ. ನೋಡೋಣ, ಇದೆಲ್ಲ ಖರ್ಚಾಗಿದ್ರೆ ಮತ್ತೆ ಮಾಡೋಣ. ಫಸ್ಟ್ ಇವು ಖಾಲಿ ಆಗಲ್ಲ ಅಂತೇಳಿ ಈಗೇನಿದಾಗ ಹೇಳಾಕತ್ತಿದ್ದೆ ನೋಡ್ರಿ. ಖಾಲಿ ಆಗದಂದ್ರೆ ಮಾಡೋಕೆ ಅಡ್ಡಿ ಇಲ್ಲ, ಸುಮ್ಮನೆ ಇಟ್ಕೊಂಡು ಕುಂತ ಏನು ಮಾಡೋದ ಅಂತೇಳಿ. ಇವು ಖಾಲಿ ಆಗಲಿ ತಡಿ, ಆಮೇಲೆ ಮಾಡೋವಂತ. ಯಾಕಂದ್ರೆ ಇವತ್ತು ಒಯ್ದಿದ್ವೇನು ಅಷ್ಟು ಪೂರ್ತಿಯಾಗಿ ಏನು ಖಾಲಿ ಆಗಿಲ್ಲ. ಹೌದ್ರಿ? ಪೂರ್ತಿ ಖಾಲಿ ಆಗಿಲ್ಲನಾ? ಅಲ್ಲ ನೀವು ಅವು ತಿನ್ನಕ್ಕೆ ಕೊಟ್ಟಿದ್ರಿ ಹಪ್ಪಳನ, ತಿಂದು ಏನಂದ್ರೆ ಚಲೋ ಆಗ್ಯಾವಂದ್ರೆ ಏನಾಗಿಲ್ಲ ಅಂತಂದ್ರೆ? ಏನು ಹೆದರ್ಬೇಡ, ಹೋಗ್ತಾವೆ ತಾನೇ ಖರ್ಚಕ್ಕವು. ಸ್ವಲ್ಪ ಟೈಮ್ ಬೇಕು. ಯಾವುದೇ ಒಂದು ಕೆಲಸನಾರಾಗಲಿ ಏನು ಸಡನ್ಲಿ ಅನ್ಕೊಂಡ ತಕ್ಷಣ ಯಾವುದೂ ಆಗೋದಿಲ್ಲ ಶಾಂತ. ನೀ ಇದನ್ನು ತಿಳ್ಕೊಂಬಿಡು ಮೊದಲು. ಭಾಳ ಅಂದ್ರೆ ಭಾಳ ಟೈಮ್ ಬೇಕು ಅವಕ್ಕೆ. ಬಿಸ್ನೆಸ್ ಕೈಗೆ ಹತ್ತೋದು ಲೇಟ್, ಫಾಯ್ದೆ ಜಾಸ್ತಿ. ದುಡಿಮೆ ಹಂಗಲ್ಲ, ಎಲ್ಲೇ ಕೆಲ್ಸಕ್ಕೆ ಹೊಂಟ್ಬಿಟ್ರೆ ಸೀದಾ ತಿಂಗಳಾಗತ್ಲೆ ಪಗಾರ ಬಂದಾಕ ನಿಂತು ಬಿಡ್ತೈತಿ. ಆದರೆ ಅದು ಅಷ್ಟಕ್ಕೆ ನಿಂತಿರ್ತೈತಿ. ಅದು ಮುಂದೋಗಬೇಕು ಭಾಳ ಕಷ್ಟ. ಇನ್ನೊಬ್ರ ಕೈಯ ಸಿಕ್ಕೊಂಡು ಒದ್ದಾಡಿ ಅದು ಒಂದು ತ್ರಾಸೇ ತ್ರಾಸ. ಏನಪ್ಪ ಒಂಥರ ನನಗೊಂದೊಂದ್ಸಲ ಏನೋ ಒಂದು ಮಾಡಕ್ಕೆ ಹೊರಟೀನಿ, ಬಂಡವಾಳ ಬೇರೆ ಹಾಕ್ಸೀನಿ ಅನ್ನೋದೇ ಚಿಂತಿರಿ ಒಂಥರ. ಅದೇ ಬೇಜಾರಷ್ಟೇ. ನೀನು ಹೆದರ್ಕೊಳಕ್ಕೆ ಹೋಗ್ಬೇಡ, ಏನೂ ಆಗೋದಿಲ್ಲ. ಏನು ನಾ ಅದೇನಿ, ನಾನು ಇಷ್ಟು ಧೈರ್ಯ ಕೊಡ್ತಾ ಇದ್ದೀನಿ. ಯಾಕೆ ಹೆದರ್ತಿ ಅಂತ ನಂಗೆ ಅರ್ಥ ಆಗೋಲ್ತ. ಸುಮ್ಮನಿರು, ನೀನೆಲ್ಲ ತಾನೇ ಆಕತ್ತದ. ಏನಪ್ಪ ಅದೇ ಧೈರ್ಯ ನನಗೂ. ಯಾಕೆ ಹೆದರ್ತಿ ಬಿಡ ಅಕ್ಕವು. ಹಂಗೆ ನನಗೊಂದು 50 ಹಪ್ಪಳ ಕೊಡ್ಲೆ, ನನಗೊಂದು 50 ಹಪ್ಪಳ ಕೊಡು. ಅಯ್ಯೋ ತಗೊಂಡೋಗಮ್ಮ, ಅದಕ್ಕೇನಂತೆ. ಆದರೆ ರೊಕ್ಕ ತೊಗೋಬೇಕಾ? ಮತ್ತೆ ಈಗ ಹೇಳಿ ನಾನು. ಯಾಕಂತಂದ್ರೆ ನೀನು ಒಂದು ದುಡಿಮೆ ಅಂತ ಚಾಲು ಮಾಡಿ ರೊಕ್ಕ ತೊಗೊಂಡು ಕೊಡ್ಬೋದು. ಯಾವಾಗಿದ್ರು ಕೊಡು, ಯಾರಿಗೇ ಆದರೂ ಅಷ್ಟೇ, ಮನೆಯವ್ರಾದ್ರೂ ಅಷ್ಟೇ, ಹೊರಗಾದ್ರೂ ಅಷ್ಟೇ. ದುಡಿಮೆ ಏನು ಅದು ದುಡಿಮೆ ಅಲ್ಲ ಅಂತಂದ್ರೆ ಒಂದು ಮಾತು ಬೇರೆ. ದುಡಿಮಿದ್ದಾಗ ರೊಕ್ಕ ಇದು ಮಾಡ್ಬೇಕು. ತಲೆ ಕೆಡಿಸ್ಕೋಬೇಡ, ನಾ ರೊಕ್ಕ ಕೊಡ್ತೀನಿ, ನೀನು ಕೊಡು ನಂಗೆ ಒಂದು 50 ಹಪ್ಪಳ. ಅಯ್ಯೋ ಬ್ಯಾಡ ಹೋಗಮ್ಮ, ರೊಕ್ಕ ಯಾಕೆ ಕೊಡ್ತಿ? ತಿನ್ನು ಉಣ್ಣೋದ್ರಾಗ ಬಿಡೆ. ಬಾ, ನಾನು ನಮ್ಮ ಮನ್ಯಾಗ ಚಾ ಕುಡಿ, ನಾ ಬರ್ತೇನೆ, ನಂಗೂ ಚಾ ಕೊಡು. ನಿಮ್ಮ ಮನ್ಯಾಗ ಬೇಕಾದ್ರೆ ಒಂದು 4 ಹಪ್ಪಳ ಇಲ್ಲೇ ಕರೆದು ಕೊಡು ಬಂದಾಗ, ಅದೆಲ್ಲ ಬೇರೆ. ಆದರೆ ಈಗ ಇಲ್ಲೋಡಿ ನಾ ಹೇಳೋದಾದ್ರೆ, ನೀನು ಈ ಹಪ್ಪಳ ಏನು ತೊಗೊಂಡು ಹೊಂಟೇನಲ್ಲ, ನೀ ದುಡಿಯಾಕೆ ಮಾಡಕತ್ತಿರೋದು, ಇದ್ರ ರೊಕ್ಕ ನಾ ಕೊಟ್ಟೇ ಒಯ್ತೀನಿ. ನೀನಾದರೂ ಅಷ್ಟೇ ತಗೋ ಶಾಂತ. ಬೇಡ ಏನು, ಯಾಕಂದರೆ ಇದು ನಿನ್ನ ಫಸ್ಟು ಒಂದು ಬೋಣಿಗಿದೆ. ನೀನು ಇದನ್ನ ನಿಮ್ಮ ಮನೆಯವರೇ ಆಗಿರಲಿ, ಹಂಗೆ ಕೊಡೋದು ಸರಿಯಲ್ಲ. ಬೇಡ, ಇಸ್ಕೋ. 50 ಹಪ್ಪಳದ ರೊಕ್ಕ ಇಸ್ಕೊಂಡೆ ಕೊಡು. ಬೇಕಾದ್ರೆ ಒಂದು 10 ರೂಪಾಯಿ ಕಡಿಮೆ ಇಸ್ಕೋ, ಆದರೆ ಇಸ್ಕೋ. ನಿಮ್ಮವ್ಗ ಇವನ್ನೆಲ್ಲ ಮಾಡಿ ಕೊಟ್ಟು ಕಳ್ಸಕ್ಕಿನ ಪಾಪ ಒಬ್ಬಕ್ಕೆ ಉದ್ಕೊಂತ ಕುಂದಿರ್ತಾಳ ಅಂತೇಳಿ ನಾನು ಬ್ಯಾಡ ಅಂದಿದ್ನಿ. ಆಮೇಲೆ ಅದು ಅಲ್ಲದೆ ಅಲ್ಲಿ ಮನ್ಯಾಗ ದನ ಹಾಕರ ಅವ್ನು ಕಟ್ಕೊಂಡು ಏನು ಮಾಡ್ತಾಳ, ಹೊಲಕ್ಕೆ ಹೋಗೋದು ಬರೋದು ಅಂತೇಳಿ. ಹೌದಿಲ್ಲ? ಬ್ಯಾಡ ಅಂದಿದ್ದೆ. ಏನು ನಾನು ಮಾಡ್ಕೊಂಡೇನಿ ಅನ್ನಕ್ಕೆ? ಅಯ್ಯವ್ವ ತಾಯಿ, ಮನ್ಯಾನ ಕೆಲಸ ಬಗ್ಸಿ ಮಾಡೋದು ಹೊರಗಡೆ ಆಗೈತಿ. ಕೆಲಸದರಿಗೆ ಭಾರಿ ಡಿಮ್ಯಾಂಡ್. ಅಯ್ಯವ್ವ ಈಗ ಏನು ಅನ್ನಂಗಿಲ್ವ, ತಡ ಕೆಲ್ಸ ಬಿಟ್ಕೊಟ್ಟು ಓಡಕ್ಕಾರ. ಏನು ಮಾಡ್ಬೇಕು? ಎಲ್ಲ ಕೆಲಸ ನಾನ ಮಾಡೋದಾಗೈತಿ ಈಗ ಬಾಳೆ. ಅದ್ರ ನಡಕ್ಕೆ ಇದನ್ನ ಯಾವಾಗ ಹಪ್ಪಳ ಸಂಡಿಗೆ ಮಾಡಲಿ? ನಿಮ್ಮ ತಂಗಿ ಮುಗಿದೋದ್ ಕತಿನ ಆಕಿ ಬಗಲಿಗೆ ಬ್ಯಾಗ್ ಹಾಕೊಂಡು ಬೆಳಿಗ್ಗೆ ಹೇಳತ್ಲೆ ಶೇಂಟ್ ಹೊಡ್ಕೊಂಡು ಮೈಗೆ ಪಸ್ಕ್ ಅಂತೇಳಿ ಎತ್ತಬೇಕತ್ತ. ಮುಗಿತಾ ಹಾಕಿ ಹೊಂಟ್ಲ ಬ್ಯಾಂಕಿಗೆ ಟಂಕ್ ಟಕ ಅಂತೇಳಿ ಅಲ್ಲಾಡಿಸ್ಕೊಂತ ಬಗಲಿಗೆ ಬ್ಯಾಗ್ ಹಾಕ್ಕೊಂಡು. ಅದು ತಿಂದ್ಲು ಬಿಟ್ರೆ ಈಗ ಹೊರಗೆ ತಿಂತಾನೆ ಅನ್ನೋದೊಂದು ಇದು ಅದು. ನಿಮ್ಮ ಅಪ್ಪನ ಕಡೆ ರೊಕ್ಕ ಹಾಕಿಸ್ಕೊಂಡಾಳ ಮೊನ್ನೆ ಒಂದು 5,000. ಏನಾರು ಬೇಕನ್ನತ್ಲೆ ಹೊರಗೆ ತಿಂದ್ಬಿಡ್ತಾಳ. ಮುಗಿತಲ್ಲ, ಮತ್ತೇನೈತಿ? ಅಯ್ಯೋ ಅವ್ರದ್ದು ನೋಡಂಗಿಲ್ಲ. ಯವ್ವ ತಾಯಿ, ಅಯ್ಯಯ್ಯ ಸುತ್ತಿ ಬೆಳೆಸಿ ನನಗೆ ಅನ್ನಕತ್ತೀರೇನ್ರಿ ಅಮ್ಮಾರ? ಮತ್ತೆ ಅಯ್ಯಯ್ಯವ ತಾಯಿ ಇದೊಳಗಂಗವ್ವ ಅನ್ನೋದುಂಟ ಎಲ್ಲರೂ ನಿನಗ ಅಂದು ಉಳ್ಕೊಳ್ಳೋದುಂಟ ಯವ್ವ ನಾವು? ಇಲ್ಲ ಯವ್ವ ತಾಯಿ, ಹಂಗೇನಾರು ತಿಳ್ಕೊಬೇಡ. ಮತ್ತೆ ಶಾಪ ಗೀಪ ಕೊಟ್ಟಿಗಿಟ್ಟಿ ಇಲ್ಲವಾ? ನಿನಗಂದಿಲ್ಲ ನಾನು ಈಗಿನಾರ್ದು ಹೇಳಿದೆ. ಯಾಕೆ ಕೆಲಸ ಮೈ ಮೇಲೆ ಏರೈತಲ್ಲ ಅದನ್ನು ಹೇಳಿದ್ದೆ. ನನಗೋಸ್ ಕೊಡು. ಅವ್ನು ಒಯ್ದು ರಾತ್ರಿ ಊಟದಾಗ ಕರೆದು ಕೊಡ್ತೇನೆ.
ತಿನ್ವಾಳಕ್ಕೆ ಗೊತ್ತಾಕತಿ ತಿಂದ್ಲಂದ್ರೆ ರುಚಿ ಹೆಂಗಿರ್ತೈತೆ ಅಂತೇಳಿ. ಆಯ್ತು ಅಮ್ಮ, ಸಾಲದಕ್ಕೆ ಬೇರೆ ಮನೆ ಮಾಡ್ಕೊಂಡು ಹೋಗುನು ಅಂತ ನಿಂತಾಳೆ. ಈಗ ನಾನೇನಂದ್ಯಾ, ಕೆಲಸ ಭಾಳಕತ್ತಿವ ಆಗಂಗಿಲ್ಲ ಮಾಡಾಕ ಬೇಡ ಅಂತಂದಿವ. ನಾ ಏನು ಅನ್ಬಾರ್ದಂದ್ಯ. ಅಯ್ಯೋ ಯವ್ವ, ಈಗ ಬ್ಯಾಂಕಿನ ಕೆಲ್ಸಕ್ಕೆ ಹೋಗೋದು ಬಿಡು ಅಂತ ಒಂದೇ ಒಂದು ಮಾತು. ಅಷ್ಟಕ್ಕೆ ಬೇಡ, ನಾವು ಬೇರೆ ಮನೆ ಮಾಡ್ಕೊಂಡು ಹೋಗುನು ಅಂತ ನಿಂತಾಳ. ಒಂದು ಬರ ಅಂದ್ರೆ ಏನು ಮಾತಾಡತ್ತಿ ವಜ್ಜೈತಿ ನೋಡು ನಾನು. ಹೌದಾ, ಏನಪ್ಪ ಈಗ ಮತ್ತೆ ಹೆಂಗೆ ನೋಡವ ಇವ, ನನಗಂತೂ ಏನು ಹೇಳ್ಬೇಕನ್ನೋದು ಗೊತ್ತಾಗ್ಲಾರ್ದಂಗೆ ಆಗ್ಬಿಟ್ಟತ್ತಗ. ಏನಾರ ಹೇಳಿದ್ರೆ ಮೈ ಮೇಲೆ ಬರ್ತಾಳೆ. ಅಲ್ಲ, ಹುಟ್ಟಿದ ಊರು ಬಿಟ್ಟು ಇಲ್ಲೆಲ್ಲ ಇದ್ದಿದ್ದು ಮನಿ ಹೊಲ ಎಲ್ಲ ಬಿಟ್ಬಿಟ್ಟು ಹೋಗಿ ಅಲ್ಲಿ ಕುಂದ್ರಕತ್ತೆ ನಾವು. ಒಟ್ಟು ನೀನಾರ ಬುದ್ಧಿ ಹೇಳವ, ನನಗಂತೂ ಹೇಳಿ ಸಾಕಾಗೈತೆ ನೋಡು. ಬೇಡ ಅಮ್ಮರ, ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ಬುದ್ಧಿ ಹೇಳೋದೆಲ್ಲ ಏನು ಬ್ಯಾಡಿಕೆ. ಹಂಗಲ್ಲ, ಒಂದು ಸ್ವಲ್ಪ ನಮ್ಮ ಶಾಂತವ್ ತಿಳ್ದಕ್ಕೆದಾಳ, ಒಂಚೂರು ಬುದ್ಧಿ ಹೇಳಿದ್ರೆ ಅಕ್ಕಿನ ಕಲಿತಾಳಲ್ಲ, ತಿಳ್ಕೊತಾಳ ಅಂತ. ತಿಳ್ಕೊಳ್ಳೋರಿಗೆ ಬುದ್ಧಿ ಹೇಳ್ಬೋದ್ರಿ, ಆದ್ರೆ ಎಲ್ಲ ನನಗೆ ಗೊತ್ತು, ನಾನೇ ಶಾಣೆ, ನನಗಿಂತ ಯಾರು ಇಲ್ಲ, ನನಗೆ ಯಾರು ಹೇಳೋ ಅವಶ್ಯಕತೆ ಇಲ್ಲ ಅನ್ನೋರಿಗೆ ಹೇಳೋದು ತಪ್ಪಾಕತಿ ಅಂತ ನಾ ಅಂತೇನ್ರಿ. ಇಲ್ಲ, ಉಪಯೋಗ ಇಲ್ಲ ಅವ್ರಿಗೆ ಹೇಳೋದ್ರಿಂದ. ಗೊತ್ತನ್ರಿ ಎಷ್ಟು ಹೆಂಗೆ ಮಾತಾಡ್ತಾರವ್ರು ಏನ್ ತಾನ. ಈಗ ಶಾಂತ ಇಲ್ಲಿ ಹಪ್ಪಳ ಸಂಡಿಗೆ ಮಾಡಕ್ಕೆ ನಾ ಯಾಕೆ ಸಪೋರ್ಟ್ ಮಾಡೀನಿ? ನಿಮ್ಮ ಸೊಸಿ ಬೇಡ, ಈಗ ಸುಮ್ಮನೆ ನಾನು ಮಾತಾಡೋದ್ವಲ್ಲೇ ಬೇಡ. ಈಗ ಯಾರಿಗೆ ಬುದ್ಧಿ ಹೇಳೋದು ಬೇಡ, ಏನು ಹೇಳೋದು ಬೇಡ, ಕೇಳೋದು ಬೇಡ. ನಂಗೆ ಅರ್ಥ ಆತ್ ಬಿಡಪ್ಪ. ಮಂಡೆ ಅದಾಳಪ್ಪ ಒಂಚೂರು, ಏನು ಮಾಡ್ಬೇಕು ಹೇಳಪ್ಪ. ಮಂಡೆ ಅದಾಳ ಒಂಚೂರು, ನನಗೂ ಹೇಳಿ ಸಾಕಾಗೈತಿ. ಏನು ಹಂಗೆ ಒಂಥರ ನಡೀತಾ ಇತ್ತು ನೋಡಪ್ಪ. ಏನಾರ ಅಂದಿಯಾ? ಏನು ಅನ್ನಂಗಿಲ್ಲ, ಮೊಮ್ಮಗಳು ಎಷ್ಟಾದ್ರು ಬಿಟ್ಟಿಯಾ, ಸುಮ್ಮನೆ ಇರ್ತಾಳೆ, ತಿಳ್ಕೊಳ್ಳೋದೇ ಇಲ್ಲ. ನಂಗೆ ಖರೇನ ಒಂದೊಂದ್ಸಲ ಭಾಳ ಬೇಜಾರಾಗಿರ್ತೈತಪ್ಪ. ರೀ, ಇವತ್ತು ಎಷ್ಟು ಮಂದಿ ತೊಗೊಂಡ್ರ? ಒಬ್ಬರಾರ ತೊಗೊಂಡಾರ ಏನಿಲ್ಲ? ಒಬ್ಬರೇ ಇಬ್ಬರು ಅಂತಲ್ಲ, ಒಂದು ಸ್ವಲ್ಪ ಮಂದಿ ತೊಗೊಂಡಾರ, ಒಂದು ಸ್ವಲ್ಪ ಮಂದಿ ತೊಗೊಂಡಿಲ್ಲ. ನೋಡ, ನಾಳೆ ಇನ್ನೊಂದು ಕಡೆ ವಿಚಾರಿಸ್ತೇನೆ, ಆಮೇಲೆ ಗೊತ್ತಾಕತಿ ಏನು ಅನ್ನೋದು. ಆದ್ರೂ ಟೈಮ್ ಹೋಗ್ಬೇಕು, ಯಾವುದು ಮಾಡಿದ ತಕ್ಷಣ ಸಕ್ಸಸ್ ಆಗಲ್ಲ. ಆಯ್ತು ರೀ. ಯಾವ್ದೋ ಗಾಡಿ ಬಂತಲ್ಲ, ಮನಿ ಸಾಮಾನು ಏರ್ಕೊಂಬಂತ. ಯಾರದಾರಪ್ಪ ಅದ್ರಾಗ? ಯಾರು ಹೊಸ್ದಾಗಿ ಬಂದ್ರ? ಯಾರಿರ್ಬೋದು? ಹಿಂದೆ ಸುಮತಿ ಅಲ್ಲ? ಅಯ್ಯೋ, ಮನಿ ಸಾಮಾನು ಏರ್ಕೊಂಡು ಇಲ್ಲಿ ಬಂದ್ರ ಇವರು? ಅಂದ್ರೆ ಇವ್ರಿಗೆ ಬಾಡಿಗೆ ಮನೆ ಸಿಕ್ಕಿಲ್ಲ ಅಂತ ಆತ. ಅಯ್ಯೋ ದೇವ್ರೇ, ಬಂದೇ ಬಿಟ್ರ. ನಂಗೆ ಸುಮತಿ ಇಲ್ಲಿರೋದಕ್ಕೆ ಆತ ಏನು ಪ್ರಾಬ್ಲಮ್ ಇಲ್ಲ, ಆದ್ರೆ ಅವನ್ನ ಚಿಗೊಂಡದನಲ್ಲ ಜೊಲ್ಬುರ್ಕ, ಅವ್ನು ನೋಡಿದ್ರೆ ನನ್ನ ಮೈ ಉರಿತೈತಿ. ಏನು ಹಣೆ ಬರೋಣ ಏನಂದತ್ತಾಗ. ಎಲ್ಲಿ ಹೋದ್ರೂ ನೆಮ್ಮದಿ ಇಲ್ಲ, ಗಂಡನ ಮನೆಯಾಗೂ ನೆಮ್ಮದಿ ಇಲ್ಲ, ಇತ್ತಾಗ ತಾಯಿ ಮನೆ ಒಳಗಂತರೂ ಬಿಡ ತಾಯಿನೇ ಇಲ್ಲ. ಅಯ್ಯೋ ದೇವ್ರೆ. ಅತ್ತೆಯರ ಸುಮತಿ ಬಂದ್ಲ. ಏನ ಸುಮತಿ ಬಂದ್ಲಾ? ಎಲ್ಲಿ? ಹೌದು, ಅಕ್ಕಿ ಗಂಡ ಅತ್ತಿ. ಓ, ಮನೆ ಸಿಕ್ಕಿಲ್ಲನ. ಸಿಗ್ಲಿಲ್ಲ ಅಂದ್ರೆ ಬರ್ತೇನೆ ಅಂತ ಅಂದಿದ್ರು, ಸಿಕ್ಕಿರಕ್ಕಿಲ್ಲ ನನಗನ್ಸೋ ಮಟ್ಟಿಗೆ. ರೀ ಎಲ್ಲಿ ಹೋದ್ರಿ ಇವ್ರು? ರೀ ಬರ್ರಿಲ್ಲೇ, 1 ನಿಮಿಷ ಬರ್ರಿಲ್ಲೇ, ಬರ್ರಿ. 5 ನಿಮಿಷ ನಿಂದ್ರಾಕ್ ಬಿಡದಲ್ಲ ನೋಡ. ಏನ ಎದು ಕೊಟ್ಟ ಹಚ್ಚಿ? ಅಲ್ಲಿ ನೋಡ್ರಲ್ಲಿ, ನಿಮ್ಮ ತಂಗಿ ಗಂಡ ಅವ್ರ ಅತ್ತಿ ಎಲ್ಲರೂ ಮನಿ ಸಾಮಾನು ಸರಂಜಾಮ್ ಸಮೇತ ಬಂದಿಳಿದ್ರು ನೋಡಲ್ಲಿ. ನನಗೆ ಸುಮತಿ ಬರೋದಕ್ಕೆ ಅವ್ರ ಅತ್ತಿ ಬರೋದಕ್ಕೆ ಏನೂ ಇಲ್ಲ. ಆಕಿ ಗಂಡದನಲ್ಲ ಜೊಲ್ಪಾಟಿ, ಅವ ಏನು ಮಕ ನೋಡ್ತಾನೆ ಒಂದಳತಿ, ನೋಡಿದ್ರೆ ನಮ್ಗೆ ಸೇರಂಗಿಲ್ಲ. ಅಯ್ಯೋ ದೇವ್ರೆ, ಈಗ ಏನು ಮಾಡೋದ್ರಿ? ಬಂದ್ವಲ್ರಿ. ಈಗ ಹೋಲ್ ಬಿಡು, ಈಗ ಅದನ್ನೇ ಅವ್ನು ಕಂಡ್ರೆ ಸೇರಂಗಿಲ್ಲ ಅಂತೇಳಿ ನೀವು ಒಬ್ಬ ಬಿಟ್ಟು ನೀಗ ಅವ್ನು ಬಿಟ್ಟು ನೀವು ಒಳಗೆ ಬಾ ಅನ್ನಕತ್ತೇನ? ಆಗಂಗಿಲ್ಲ ಅಷ್ಟು ಸುಲಭಕ್ಕೆ. ಈಗ ಸುಮ್ಮನೆ ಇದನ್ನೇ ಕೇಳಿಸತ್ತೆ, ಏನು ಇಷ್ಟೊತ್ತಾದ್ರೂ ಹೊರಗೆ ಬರಲಿಲ್ಲ ಅನ್ನಂಗಕತಿ. ನಡಿ ಬರ್ರಿ ಒಳಗೆ ಬರ್ರಿ, ಅಳಾರ ಬರ್ರಿ, ಬರ್ರಿ ಬಾರವಾ ಸುಮತಿ, ಬರ್ರಿ ಅತ್ತಿ, ಬರ್ರಿ ಇವ್ರು ಬರ್ರಿ ಶೋಭಕರ ಬರ್ರಿ. ಹಾಂ ತೇರ ಬಂದೆ. ಏ ಚಪ್ಪಲಿ ಇಲ್ಲೇ ಬಿಡ್ಲಿ, ಅದ ಸಾಮಾನು ಇಳಿಸ್ಕೋಬೇಕಿತ್ತು ಅವನ್ನ ಅಷ್ಟು. ಇಳ್ಸಾನಂತ, ಬರ್ರಿ ನೀವು ಒಳಗೆ ಬರ್ರಿ, ಇಳ್ಸಾನ. ಬರ್ರಿ ಬೀಗ್ರ ಕುಂದ್ರ, ಬರ್ರಿ ಬರಪ್ಪ ಒಳಗೆ ಬಾ. ಸುಮತಿ ಯಾಕವ ಅದೆಲ್ಲ ಇರೋದೆ, ಬಾ ಒಳಗೆ ಬಾ. ಹಂಗೆ ಮನುಷ್ಯ ಅಂದಮೇಲೆ ಒಂದೊಂದ್ಸಲ ತೊಂದರೆ ತಾಪತ್ರೆ ಎಲ್ಲ ಬರ್ತಿರ್ತಾವ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಇದೇನು ಬೇರೆ ಮನೆ ಏನೋ ಹುಡುಗಿ? ನಿನ್ನ ಮನೆ, ನೀನು ಹುಟ್ಟು ಬೆಳೆದ ಮನೆ, ನಿನ್ನ ತಾಯಿ ಮನೆ, ನಾನು ಇರೋ ಮಟ್ಟ ನಿಂಗೆ ಯಾರು ಏನು ಅನ್ನೋರು? ಇಲ್ಲಿ ಯಾರು ಏನು ಅನ್ನಂಗಿಲ್ಲ, ಬಾ. ಆರಾಮದಿರಿ ಮಾವರ? ಆರಾಮದಿರಿ ಗಿರ್ಜಾ ಅವ್ರೆ? ಆರಾಮದೇನಣ್ಣ. ಅತ್ತಿಯರ ನೀವು ಮಾತಾಡ್ತೀರಿ, ನಾ ಚಾ ಹಾಕಿಡ್ತೇನೆ. ಅಮ್ಮ ಬೇಜಾರು ಮಾಡ್ಕೋಬೇಡ್ರಿ, ಮನುಷ್ಯ ಅಂದಮೇಲೆ ಒಂದೊಂದ್ಸಲ ಏನಾರ ತೊಂದರೆ ತಾಪತ್ರೆ ಯಾಕಿರ್ತಾವೆ, ನೀವು ಅದಕ್ಕೆಲ್ಲ ಏನು ಬೇಜಾರು ಮಾಡ್ಕೋಬೇಡ್ರಿ. ಇದು ನಿಮ್ಮ ಮಗನ ಮನೆ ಅನ್ಕೋರಿ, ಬರ್ರಿ ಇರ್ರಿ. ಅದೇನು ಯಾಕೆ ಅಷ್ಟೊಂದು ಚಿಂತೆ ಮಾಡತ್ತೀರಿ? ಏನು ನಿಮಗೆ ತೊಂದರೆ ನೀವು ಇಲ್ಲಿ ಬಂದಿರಿ, ನಮಗೆ ತೊಂದರೆ ಇದ್ರೆ ನಾವು ಬರ್ತಿದ್ವಿ ಏನ?
ಹೌದಿಲ್ಲ? ಬೇಡಪ್ಪ, ನಿಮಗೆ ಯಾವ ತೊಂದರೆ ಬರೋದು ಬೇಡ. ಚೆನ್ನಾಗಿರ್ರಪ್ಪ, ಜೀವನದಾಗ ಚಂದಿರ್ರಿ. ನಂದೇನ ಹಣೆ ಬರ ಇಂಥ ಮಗ ಹುಟ್ಟ್ಯಾನ. ನಿಮಗೇನು ಕರ್ಮಪ್ಪ ಹೇಳು. ಬಂಗಾರದಂಥ ತಾಯಿಗೆ ಒಳ್ಳೆ ಮಗ ಹುಟ್ಟಿಯಪ್ಪ. ದುಡ್ದು ಗಳಿಸ್ತಿ. ನಮ್ಮ ಹೂ ಅದಾವು. ಅಪ್ಪ ಗಳಿಸೋದಿರಲಿ, ಅಪ್ಪ ಮಾಡಿಟ್ಟಿದ್ದನ್ನೇ ಕಳೆದಿಟ್ಟಾವು. ಏನು ಮಾಡೋಕ್ಕೈತಿ ಹೇಳು. ಇನ್ನು ನಾವು ನಿಮ್ಮಂತೇಳಿ ತಪ್ಪಾತಂತ ಕೇಳ್ಬೇಕ್ರಿ. ನಿಮ್ಮ ಮಗಳನ್ನ ಚಲೋ ನೋಡ್ಕೊತೇವೆ ಅಂತ ಹೇಳಿದ್ವಿ. ನೋಡಿದ್ರೆ ನಾವು ವಾಪಸ್ ನಿಮ್ಮ ಹತ್ರನೇ ಬಂದು ಕೇಳುವಂಗಾಗೈತಿ. ನೀವೇ ನಮ್ಗೆ ಆಶ್ರಯ ಕೊಡೋಂಗಾಗೈತಿ. ಈಗ ನಿಮ್ಮ ಮಗಳನ್ನ ನಾವು ಒಂದು ಹೇಳ್ದಂಗೆ ನೋಡ್ಕೊಳಕ್ಕಾಗಲಿಲ್ಲಲ್ಲ, ಅದು ನಮ್ಮದೇ ತಪ್ಪದು. ಒಂಥರ ನಮಗೆ ಒಂಥರ ಅಸಹ್ಯದಂಗೆ ಆಗ್ಬಿಟ್ಟತ್ ನೋಡ್ರಿ. ಖರೇನ ಇರಲಿ ಬಿಡ್ರಿ ಅಕ್ಕಾರ. ಇಷ್ಟೊಂದು ನಿಮ್ಮ ಮನಸ್ಸಿನಾಗ ಐತಲ್ಲ, ಅಷ್ಟೇ ಸಾಕು ಬಿಡ್ರಿ. ಇನ್ನು ಮೇಲಾರ ಇಂಥದ್ದು ಯಾವುದು ಮಾಡ್ಲಾರ್ದಂಗೆ ಚಂದಾಗಿ ಜೀವನ ನಡ್ಸ್ಕೊಂಡು ಹೋದ್ರೆ ಅಷ್ಟೇ ಸಾಕು. ನಾನು ಸೊಸಿನ ಅಂತ ಕೇಳ್ರಿ, ಏನೂ ಅನ್ನೋದಿಲ್ಲ. ನೀವು ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಪ್ಪ, ಪಾಪ ಹುಡುಗಿ ಯಾಕನ್ಲಿ, ಈಕೆ ಬಂದು ಹೇಳಿದ್ಲು, ನಮ್ಮತ್ತಿಗೆ ಹಂಗೆ ನಮ್ಮತ್ತಿಗೆ ಹಿಂಗೆ ಅಂತ ಹೇಳ್ತಿರ್ತಿದ್ಲು. ನನಗೆ ಗೊತ್ತು, ನಾದ್ನ್ಯಾರ ಮನೆಗೆ ಬಂದಮೇಲೆ ಏನು ಹೇಳ್ತಾರೆ ಅದಕ್ಕರೆ ಅಲ್ಲನ್ರಿ. ಕೆಟ್ಟದ್ದು ಹೇಳಿದ್ರು ನಂಬಕ್ಕೆ, ಒಳ್ಳೇದು ಹೇಳಿದ್ರೆ ನಂಬಕ್ಕೆ. ಕೆಟ್ಟದ್ದೇನು ಹೇಳಿಲ್ಲ ಬಿಡ್ರಿ, ಒಳ್ಳೇದೇ ಹೇಳಾಳ.